ರಾಜ್ಯದಲ್ಲಿ ಆಡಳಿತದ ಚುಕ್ಕಾಣಿ ಹಿಡ್ಕೊಂಡಿರೋ ಕಾಂಗ್ರೆಸ್ನಲ್ಲಿ ಬಿರುಸಿನ ರಾಜಕೀಯ ಚಟುವಟಿಕೆ ನಡೀತಾ ಇದೆ. ಆಗಾಗ್ಗೆ ಭೇಟಿ ಆಗ್ತಿದ್ದ, ಆಗಾಗ್ಗೆ ಊಟಕ್ಕೆ ತೆರಳುತ್ತಾ ಇದ್ದ ದಲಿತ ಸಚಿವರು ಈಗ ದೆಹಲಿಗೆ ತೆರಳೋದಕ್ಕೆ ಹೊರಟಿದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಕ್ಕೆ ಹೊರಟಿದ್ದಾರೆ 5 ಅಥವಾ 6ನೇ ತಾರೀಕು. ಭೇಟಿ ಬಗ್ಗೆ, ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಸೇರಿದಂತೆ ಪ್ರಿಯಾಂಕ್ ಖರ್ಗೆ ಕೂಡ ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಇಲಾಖೆ ಕೆಲಸ ಮತ್ತು ರಾಜಕೀಯಕ್ಕೋಸ್ಕರ ನಾನು ಹೋಗೋದಿಲ್ಲ. ರಾಜಕೀಯ ಅಲ್ಲಿಗೆ ಹೋಗುವಂತ ಅವಶ್ಯಕತೆನೂ ಇಲ್ಲ. ಯಾಕೆಂದ್ರೆ ನಮ್ಮ ಜನರಲ್ ಸೆಕ್ರೆಟರಿ ಅವರು ಇಲ್ಲೇ ಬರ್ತಾರೆ, ನಮ್ಮ ACC ಅಧ್ಯಕ್ಷರು ನಮ್ಮವರೇ ಆಗಿರೋದ್ರಿಂದ ಅವರು ಇಲ್ಲೇ ಬರ್ತಾರೆ. ಏನಾದರೂ ಇದ್ರೆ ಅವ್ರ ಜೊತೆಯಲ್ಲಿ ಹೇಳ್ಕೊಳ್ತೇವೆ. ಅದು ಏನು ಆ ಕಾರಣಕ್ಕಾಗಿಲ್ಲ. ನನಗೆ ಬೇರೆ ಇಲಾಖೆ ಕೆಲಸ ಮತ್ತು ಬೇರೆ ಬೇರೆ ಕೆಲಸಗಳಿರೋದ್ರಿಂದ ಹೋಗೋದಕ್ಕೆ ಅಂದ್ಕೊಂಡಿದ್ದೇನೆ. ಇನ್ನು ಯಾವಾಗ ಅಂತ ಗೊತ್ತಿಲ್ಲ. ರಾಜಕೀಯ ಹೇಳಿದ್ವಿ, ಈ ನಮ್ಮ ಇಂಟರ್ನಲ್ ರಿಸರ್ವೇಷನ್ ಇರ್ಬೋದು, ಸೆನ್ಸಸ್ ಬಗ್ಗೆ ಇರ್ಬೋದು, ಅದು ಚರ್ಚೆ ಆಗಬೇಕು ಅಂತಲೇ ನಾವು ಹೇಳಿರೋದು. ಅದಕ್ಕೆ ವರಿಷ್ಠರು ನಾವು ಬರ್ತೀವಿ ಅಂತ ಹೇಳಿದ್ಗೆ ಅದು ಮುಂದೂಡ್ತಾ ಇತ್ತು. ಆಮೇಲೆ ನಾವು ಪರಮೇಶ್ವರ್ ಸಾಹೇಬರು ಅಧಿಕೃತವಾಗಿ ಪತ್ರ ಬರೆದು ಹೇಳಿದ್ರದಲ್ವಾ. ಇದೇನಾದರೂ ಏನು ಸೀಕ್ರೆಟ್ ಸಭೆಗಳು ಇದ್ದಿದ್ರೆ ಪತ್ರದ ಯಾಕ್ರಿ ಅವಶ್ಯಕತೆ ಇದೆ? ಇಟ್ ವಾಸ್ ಅ ಅಫಿಷಿಯಲ್ ಡಿಸ್ಕಷನ್. ಎಲ್ಲರೂ ಹೇಳಿದ್ವಿ, ಈ ನಮ್ಮ ಇಂಟರ್ನಲ್ ರಿಸರ್ವೇಷನ್ ಇರ್ಬೋದು, ಸೆನ್ಸಸ್ ಬಗ್ಗೆ ಇರ್ಬೋದು, ಅದು ಚರ್ಚೆ ಆಗಬೇಕು ಅಂತಲೇ ನಾವು ಹೇಳಿರೋದು. ಅದಕ್ಕೆ ವರಿಷ್ಠರು ನಾವು ಬರ್ತೀವಿ ಅಂತ ಹೇಳಿದ್ಗೆ ಅದು ಮುಂದೂಡ್ತಾ ಇತ್ತು. ಆಮೇಲೆ ನಾವು ಪರಮೇಶ್ವರ್ ಸಾಹೇಬರು ಅಧಿಕೃತವಾಗಿ ಪತ್ರ ಬರೆದು ಹೇಳಿದ್ರದಲ್ವಾ. ಇದೇನಾದರೂ ಏನು ಸೀಕ್ರೆಟ್ ಸಭೆಗಳು ಇದ್ದಿದ್ರೆ ಪತ್ರದ ಯಾಕ್ರಿ ಅವಶ್ಯಕತೆ ಇದೆ? ಇಟ್ ವಾಸ್ ಅ ಅಫಿಷಿಯಲ್ ಡಿಸ್ಕಷನ್.